ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಇವತ್ತು ಮ್ಯಾಟ್ರಿಕ್ಸ್ ಪಾಠದಲ್ಲಿರುವ ಆಪರೇಷನ್ಸ್ ಆನ್ ಮ್ಯಾಟ್ರಿಕ್ಸ್ ಎನ್ನುವ ಟಾಪಿಕನ್ನು ನೋಡೋಣ. ಅದು ನಿಮಗೆ ಆಪರೇಷನ್ಸ್ ಅಂದರೆ ಏನಂತ ಗೊತ್ತಿದೆ ಅಲ್ವಾ? ಮ್ಯಾಥ್ಸಲ್ಲಿ ನೀವು ನೋಡಿರ್ತೀರ, ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇದು 4 ಬೇಸಿಕ್ ಆಪರೇಷನ್ಸ್ ಆನ್ ಮ್ಯಾಥ್ಸ್. ಅದೇ ರೀತಿ ಮ್ಯಾಟ್ರಿಕ್ಸಲ್ಲೂ ಕೆಲವು ಆಪರೇಷನ್ಸ್ ಇವೆ. ಅದು ಯಾವುದಾದ್ರು ಅಂತ ನೋಡೋಣ. ಫಸ್ಟು ಎಡಿಷನ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ 2 ಮ್ಯಾಟ್ರಿಕ್ಸನ್ನು ಅಥವಾ 2ಕ್ಕಿಂತ ಹೆಚ್ಚು ಮ್ಯಾಟ್ರಿಕ್ಸನ್ನು ಆ್ಯಡ್ ಮಾಡೋದು. ಸಬ್ಸ್ಟ್ರಾಕ್ಷನ್ ಆರ್ ಡಿಫ್ರೆನ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ 2 ಮ್ಯಾಟ್ರಿಕ್ಸ್ ಅಥವಾ 2ಕ್ಕಿಂತ ಹೆಚ್ಚು ಮ್ಯಾಟ್ರಿಕ್ಸನ್ನು ಸಬ್ಟ್ರಾಕ್ಟ್ ಮಾಡೋದು. ನೆಕ್ಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್, ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಕ್ಸ್ ಅಂದರೆ ಒಂದು ನಂಬರಿಂದ ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡೋದು ಮತ್ತು ಇದು 2 ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡೋದು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಎಡಿಷನ್ ಆಫ್ ಮ್ಯಾಟ್ರಿಕ್ಸ್. ಎಡಿಷನ್ ಆಫ್ ಮ್ಯಾಟ್ರಿಕ್ಸ್ ಆರ್ ಓನ್ಲಿ ಪಾಸಿಬಲ್ ವೆನ್ ಆರ್ಡರ್ ಆಫ್ ಬೋತ್ ಮ್ಯಾಟ್ರಿಕ್ಸ್ ಈಸ್ ಸೇಮ್. ಅಂದರೆ ಎಡಿಷನ್ ಆಫ್ 2 ಮ್ಯಾಟ್ರಿಕ್ಸ್ ಯಾವಾಗ ಪಾಸಿಬಲ್ ಇದೆ? 2 ಅಥವಾ 2ಕ್ಕಿಂತ ಹೆಚ್ಚು ಮ್ಯಾಟ್ರಿಕ್ಸ್ ಇರ್ಬೋದು. ಯಾವಾಗ ಪಾಸಿಬಲ್ ಇದೆ ಅಂದರೆ 2 ಅಥವಾ ಎಷ್ಟು ಮ್ಯಾಟ್ರಿಕ್ಸ್ ಇದೆಯೋ ಅದ್ರ ಆರ್ಡರ್ ಸೇಮ್ ಇರಬೇಕು. ಇಲ್ಲಿ ನೋಡಿ, ಎ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಇದೆ, ಬಿ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್. ಆದರೆ ಎರಡೂ ಸೇಮ್ ಇರಬೇಕು. 2x2 ಅಂದರೆ 2x2ನೇ ಇರಬೇಕು. ರೋ ಇಂಟು ಕಾಲಮ್ ಮತ್ತು ರೋ ಇಂಟು ಕಾಲಮ್ ಸೇಮೇ ಇರಬೇಕು. ಒಂದು ಕಮ್ಮಿ ಒಂದು ಹೆಚ್ಚಿದ್ರೆ ಎಡಿಷನ್ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೆಕ್ಸ್ಟ್ ಎಡಿಷನ್ ಹೇಗೆ ಮಾಡೋದು? ಸಿ ಅಂದರೆ ಎಡಿಷನ್ ಸಿ ಇಸ್ ಈಕ್ವಲ್ ಟು ಏನು? ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಹೇಗೆ ಮಾಡೋದು ಅಂದರೆ ಕರೆಸ್ಪಾಂಡಿಂಗ್ ಟರ್ಮ್ಸ್ನ ಆ್ಯಡ್ ಮಾಡ್ತಾ ಹೋಗೋದು. ಇಲ್ಲಿ ನೋಡಿ, ಎ ಆಫ್ 1 ಪ್ಲಸ್ ಬಿ ಆಫ್ 1 ನಮಗೆ ಈ ಟರ್ಮ್ ಬರ್ತದೆ. ಅದೇ ರೀತಿ ಎ ಆಫ್ 1 ಬಿ ಆಫ್ 1 ಈ ಟರ್ಮ್ ಬರ್ತದೆ. ಎ ಆಫ್ 2 ಬಿ ಆಫ್ 2 ಎ ಆಫ್ 2 ಪ್ಲಸ್ ಬಿ ಆಫ್ 2 ಎ ಆಫ್ 2 ಬಿ ಆಫ್ 2 ಎ ಆಫ್ 2 ಪ್ಲಸ್ ಬಿ ಆಫ್ 2. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಆರ್ಡರ್ ಇದೆ? 2x2. ಇಲ್ಲಿ ಎಷ್ಟು ಆರ್ಡರ್ ಇದೆ? 2x2. ನಮಗೆ ಎಡಿಷನ್ ಆದಮೇಲೆ ಬರೋ ಆರ್ಡ್ರು 2x2ನೇ ಆಗಿರುತ್ತೆ, ಚೇಂಜ್ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ಒಂದು ಎಕ್ಸಾಂಪಲ್ ನೋಡೋಣ. ಈಗ ಎಕ್ಸಾಂಪಲ್ 6. ಗಿವನ್ ಎ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ನಾವು ಎ ಪ್ಲಸ್ ಬಿನ ಕಂಡುಹಿಡಿಬೇಕು. ಅಂದರೆ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು, ಮೊದಲು ಎ ಪ್ಲಸ್ ಬಿ ಕಂಡುಹಿಡಿಯೋಕ್ಕಿಂತ ಮೊದಲು ನಾವು ಡಿಫೈನ್ ಮಾಡಬೇಕು. ಇದು ಪಾಸಿಬಲ್ ಇದೆಯಾ? ಮೊದಲು ಆರ್ಡರ್ ಚೆಕ್ ಮಾಡಬೇಕು. ಇದರದ್ದು ಆರ್ಡರ್ ಏನಿದೆ? 2x3 ಮತ್ತು ಇದರದ್ದು 2x3. ಎರಡರದ್ದು ಆರ್ಡರ್ ಸೇಮ್ ಇದೆ, ಅದಕ್ಕೆ ನಾವು ಎಡಿಷನ್ ಮಾಡ್ಬೋದು. ಒಂದು ವೇಳೆ ಆರ್ಡರ್ ಸರಿ ಇಲ್ಲ ಆದರೆ ನಾವು ಎಡಿಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ನಾವು ಏನು ಬರೀಬೇಕಂದ್ರೆ ಎಡಿಷನ್ ಆಫ್ 2 ಮ್ಯಾಟ್ರಿಕ್ಸ್ ಇಸ್ ನಾಟ್ ಡಿಫೈನ್ಡ್ ಬಿಕಾಸ್ ಆಫ್ ನಾಟ್ ಸೇಮ್ ಆರ್ಡರ್ ಅಂತ ಬರೀಬೇಕು. ಈಗ ಸೇಮ್ ಇದೆ. ಸೇಮ್ ಇದ್ದಾಗ ಏನು ಮಾಡೋದು ಅಂದರೆ ಫಸ್ಟ್ ಟರ್ಮ್ √3, ನೆಕ್ಸ್ಟ್ ಪ್ಲಸ್ 2. ಈಗ 1 ಪ್ಲಸ್ √5 -1 ಪ್ಲಸ್ 1 2 -2 3 ಪ್ಲಸ್ 3 0 ಪ್ಲಸ್ 1/2. ನಿಮಗೆ ಗೊತ್ತಾಗ್ತದಲ್ವ ಇದು ಯಾವ ರೀತಿ ಬರೀಬೇಕಂದ್ರೆ 2 ಪ್ಲಸ್ -2. ನಾನು ಇಲ್ಲಿ ಡೈರೆಕ್ಟ್ ಬರ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀವು ಇದನ್ನು √3 ಪ್ಲಸ್ 2 ಅಂತಲೂ ಬರಿಬೋದು ಅಥವಾ 2 ಪ್ಲಸ್ √3 ಅಂತಲೂ ಬರಿಬೋದು. ನೆಕ್ಸ್ಟ್ ಇದು 1 ಪ್ಲಸ್ √5 ಚೇಂಜ್ ಆಗೋದಿಲ್ಲ. ಈಗ -1 ಪ್ಲಸ್ 1 ಎಷ್ಟು? 0. ಇಲ್ಲಿ 2 ಪ್ಲಸ್ -2 ಅಥವಾ 2 -2 ಅಂದರೆ 0. 3 ಪ್ಲಸ್ 3 6. 0 ಪ್ಲಸ್ 1/2 ಅಂದರೆ 1/2. ಇಲ್ಲಿ ನೋಡಿ, ಇದು 2x3 ಇದೆ, ಇದು 2x3 ಇದೆ. ಇದು ನಮ್ಗೆ ಬಂದಿರೋದು 2x3. ಇಷ್ಟು ಬರೆದ್ರೆ ಆಯಿತು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ಯಾವುದಂದ್ರೆ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಎಡಿಷನ್. ಈಗ ಎಡಿಷನ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ? ಈಗ ಅದರ ಪ್ರಾಪರ್ಟೀಸ್ ನೋಡೋಣ. ಫಸ್ಟ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಲಾ. ಅಂದರೆ ಇಫ್ ಎ ಆ್ಯಂಡ್ ಬಿ ಆರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ m × n ದೆನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಅಂದರೆ ಎ ಮತ್ತು ಬಿ 2 ಮ್ಯಾಟ್ರಿಕ್ಸ್ ಇದೆ, ಅದು ಸೇಮ್ ಆರ್ಡರ್ m × n ಇದೆ. ಈಗ ಎ ಪ್ಲಸ್ ಬಿ ಮತ್ತು ಬಿ ಪ್ಲಸ್ ಎ ಈಕ್ವಲ್ ಆಗಿರುತ್ತೆ. ಈ ಎಕ್ಸಾಂಪಲ್ ನಾವೇನು ತಗೊಳ್ಳೋ? ಎ ಈಸ್ ಈಕ್ವಲ್ ಟು 2 0 ಆಯಿತಾ? ಬಿ ಈಸ್ ಈಕ್ವಲ್ ಟು
5 2 ಆಯಿತಾ. ಎರಡು ನೋಡಿ 2 x 1 2 x 1 ಆರ್ಡರ್ ಸೇಮ್ ಆರ್ಡ್ರಲ್ಲೇ ಇದೆ. ಈಗ ಎ ಪ್ಲಸ್ ಬಿ ಏನಾಗುತ್ತೆ 2 + 5 7 0 + 2 2 ಆಯಿತಾ. ಈಗ ಬಿ ಪ್ಲಸ್ ಎ ಏನಾಗುತ್ತೆ ಬಿ ಪ್ಲಸ್ ಎ 5 + 2 7 2 + 0 2 ನೋಡಿದ್ರ ಇದ್ರ ಆರ್ಡರ್ 2 x 1 ಬಂದಿದೆ ಮತ್ತು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ, ಅದಕ್ಕೆ ಕಾಮ್ಯುಟೇಟಿವ್ ಲಾ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ. ಇದೇನು ಹೇಳುತ್ತೆ ಅಂದರೆ ಫಾರ್ ಎನಿ 3 ಮ್ಯಾಟ್ರಿಕ್ಸ್ ಎ ಬಿ ಸಿ ಆಫ್ ಸೇಮ್ ಆರ್ಡರ್ ಎಮ್ ಕ್ರಾಸ್ ಎನ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಹೇಳಿದ್ದಾರೆ. ಅಂದರೆ 3 ಮ್ಯಾಟ್ರಿಕ್ಸ್ ಇದೆ, ಅದು ಎ ಬಿ ಸಿ ಎಂದೇ ನೋಡೋಣ. ಎ ಇಸ್ ಈಕ್ವಲ್ ಟು 2 0, ಬಿ ಇಸ್ ಈಕ್ವಲ್ ಟು 5 2, ಸಿ ಇಸ್ ಈಕ್ವಲ್ ಟು 1 3. 3 ಮ್ಯಾಟ್ರಿಕ್ಸ್ ಅಸ್ಯೂಮ್ ಮಾಡೋಣ. ಎರಡು 2 x 1 ಆರ್ಡ್ರಲ್ಲೇ ಇದೆ. ಇದೇನು ಹೇಳಿದ್ದಾರೆ ಅಂದರೆ ಎ ಪ್ಲಸ್ ಬಿ, ಫಸ್ಟ್ ಎ ಪ್ಲಸ್ ಬಿನ ಮಾಡೋದು. ಎಷ್ಟು ಬರುತ್ತೆ ಎ ಪ್ಲಸ್ ಬಿ 5 + 2 7 2 0 + 2 2. ನೆಕ್ಸ್ಟ್ ಏನು ಹೇಳಿದ್ದಾರೆ ಎ ಪ್ಲಸ್ ಬಿ, ಅದಾದ್ಮೇಲೆ ಪ್ಲಸ್ ಸಿ ಮಾಡಬೇಕು. ಇದೇ ಇದಕ್ಕೆ ಪ್ಲಸ್ ಸಿನ ಮಾಡೋದು. ಅದು ಯಾವ ರೀತಿ ಬರುತ್ತೆ ಪ್ಲಸ್ ಸಿ ಮಾಡಿದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ಈ ಟರ್ಮ್ಗೆ ಸಿನ ಪ್ಲಸ್ ಮಾಡೋದು. 7 + 1 8 2 + 3 5 ಆಯಿತಾ. ಈಗ ನೆಕ್ಸ್ಟ್ ಇದನ್ನು ನೋಡೋಣ. ಇಲ್ಲಿ ಫಸ್ಟ್ ಬಿ ಪ್ಲಸ್ ಸಿ ಮಾಡಬೇಕು. ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಅಂದರೆ 5 + 1 6 2 + 3 5. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ, ನಾವು ಈ ಎಗೆ ಇದನ್ನು ಆ್ಯಡ್ ಮಾಡಬೇಕು. ಅದು ಯಾವ ರೀತಿ ಬರುತ್ತೆ ಅಂದರೆ ಫಸ್ಟ್ ಎ 2 + 6 8 0 + 5 5. ಇಲ್ಲಿ ನೋಡಿ ಇದು ಮತ್ತು ಇದು ಈಕ್ವಲ್ ಬಂದಿದೆ ಅಲ್ವಾ. ಇಲ್ಲಿ ನೋಡಿ ಅವರು ಹೇಳಿದ್ದು ಇದೆ ಅಸೋಸಿಯೇಟಿವ್ ಲಾ, ಎರಡು ಈಕ್ವಲ್ ಬರುತ್ತೆ ಮತ್ತು ಆರ್ಡರ್ ನೋಡಿ ಆರ್ಡ್ರು ಸೇಮ್ ಇದೆ ಎಲ್ಲದಕ್ಕೂ. ನೆಕ್ಸ್ಟ್ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ. ಅದೇನು ಹೇಳ್ತೆ ಅಂದರೆ ಇಫ್ ಎ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ ಆ್ಯಂಡ್ ಓ ಈಸ್ ನಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ ದೆನ್ ಎ ಪ್ಲಸ್ ಓ ಇಸ್ ಈಕ್ವಲ್ ಟು ಓ ಪ್ಲಸ್ ಎ ಇಸ್ ಈಕ್ವಲ್ ಟು ಎ. ಅಂದರೆ ಅರ್ಥ ಆಯ್ತಾ. ಈಗ ಹೇಳ್ತೀನಿ ನೋಡಿ ಎ ಇಸ್ ಈಕ್ವಲ್ ಟು 2 1 3 4 ಅಂತ ಅಸ್ಯೂಮ್ ಮಾಡೋಣ. ಇಲ್ಲಿ ನೋಡಿ ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ ಅಂದರೆ 2 x 2. ಇದು ನಾನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ, ಇದು ಯಾವುದೇ ಬೇಕಾದರೂ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಇದು ಜಸ್ಟ್ ಎಕ್ಸಾಂಪಲ್. ಈಗ ಓ ಈಸ್ ಏನಂತ ಹೇಳಿದ್ದಾರೆ ಅವರು ಈಸ್ ಎ ನಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ ಅಂದರೆ ಇದೇ ಎಮ್ ಕ್ರಾಸ್ ಎನ್ ಆರ್ಡರ್ ಅಂದೇ ಆಗಿರ್ಬೇಕು. ಸೇಮ್ ನಾವಿಲ್ಲಿ 2 x 2 ತೊಗೊಂಡಿದ್ವಿ, ಇದು 2 x 2ನೇ ಆಗಿರ್ಬೇಕು. ಆದರೆ ಇಲ್ಲಿ ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು ನಾ ಹೇಳಿದ್ದೆ ಮೊದಲು, ನಲ್ ಮ್ಯಾಟ್ರಿಕ್ಸ್ ಝೀರೋ ಮ್ಯಾಟ್ರಿಕ್ಸ್ ನೆನ್ಪು ಬಂತಾ. ಅಂದರೆ ಇಲ್ಲಿ ಎಲ್ಲ ಟರ್ಮ್ಸು 0 ಆಗಿರುತ್ತೆ. ಇದು ಆರ್ಡರ್ ಸೇಮ್ ಇರಬೇಕು. ಈಗ ಅವ್ರು ಏನು ಹೇಳಿದ್ದಾರೆ ಅಂದರೆ ಎ ಪ್ಲಸ್ ಓ ಅಂದರೆ ಇದು ಪ್ಲಸ್ ಇದು ಏನಾಗುತ್ತೆ 2 + 0 2 1 + 0 1 3 + 0 3 4 + 0 4 ಆಯಿತಾ. ನೆಕ್ಸ್ಟ್ ಇಲ್ಲಿ ಏನು ಹೇಳಿದ್ದಾರೆ 0 + ಎ ಅಂದರೆ 0 + 2 2 0 + 1 1 0 + 3 3 0 + 4 4. ಇಲ್ಲಿ ನೋಡಿ ಇವ್ರು ಏನು ಹೇಳಿದ್ದಾರೆ ಅಂದರೆ ಎ ಪ್ಲಸ್ 0 ಅಂದರೆ ಈ ಟರ್ಮು 0 + ಎ ಈ ಟರ್ಮು ಎರಡು ಈಕ್ವಲ್ ಇದೆಯಾ. ಹೌದು, ಇದು ಕೂಡ ಈಕ್ವಲ್ ಟು ಎ ಅಂದರೆ ಇದು ಮತ್ತು ಇದು ಸೇಮ್ ಆಗಿರುತ್ತೆ. ಇದನ್ನು ಅಡಿಟಿವ್ ಇನ್ವರ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಇನ್ವರ್ಸ್. ಇದು ಅಡಿಟಿವ್ ಐಡೆಂಟಿಟಿ, ಇದು ಅಡಿಟಿವ್ ಇನ್ವರ್ಸ್. ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ then we have another matrix minus a of same order such that a plus minus a is equal to minus a plus a is equal to 0. ಅಂದರೆ ಈಗ a is equal to 5 ಮತ್ತು 2 ಆಯಿತಾ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ ಅಂದರೆ 2 x 1 ಆರ್ಡರ್ ಎ ಅಂತ ಇದೆ. ಅವ್ರೇನು ಹೇಳಿದ್ದಾರೆ ಅಂದರೆ ಅದೇ ರೀತಿ ಮೈನಸ್ ಎ ಅಂತ ಮತ್ತೊಂದಿರುತ್ತೆ. ಅದು ಯಾವ ರೀತಿ ಇರುತ್ತೆ ಮೈನಸ್ ಎ ಅಂದರೆ
ಇದು 5 ಇದ್ರೆ ಇದು -5 ಆಗಿರುತ್ತೆ, 2 ಇದ್ರೆ -2 ಆಗಿರುತ್ತೆ. ಅಂದರೆ ಜಸ್ಟ್ ಎಲ್ಲೆಲ್ಲಿ ಪಾಸಿಟಿವ್ ಸೈನ್ ಇದೆಯಲ್ಲ ಅಲ್ಲೆಲ್ಲ ನೆಗೆಟಿವ್ ಸೈನ್ ಬರುತ್ತೆ. ಗೊತ್ತಾಯ್ತಾ? ಎಲ್ಲೆಲ್ಲಿ ಪಾಸಿಟಿವ್ ಸೈನ್ ಇದೆ ಅಲ್ಲೇ ನೆಗೆಟಿವ್ ಸೈನ್ ಬರುತ್ತೆ. ಅವ್ರು ಏನು ಹೇಳಿದ್ದಾರೆ ಅಂದರೆ a ಪ್ಲಸ್ ಮೈನಸ್ ಎ ಅಂದರೆ a ಪ್ಲಸ್ ಮೈನಸ್ ಎ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ a ಪ್ಲಸ್ ಮೈನಸ್ ಎ ಮಾಡೋಣ. 5 ಪ್ಲಸ್ -5 ಏನಾಗುತ್ತೆ? 5 ಪ್ಲಸ್ -5 ಅಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 5 - 5 0. ಅದೇ 2 ಪ್ಲಸ್ -2 ಅಂದರೆ 2 - 2 0 ಆಗುತ್ತೆ. ಆಯಿತಾ? ಈಗ ನೆಕ್ಸ್ಟ್ ನೋಡೋಣ. -a ಪ್ಲಸ್ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ? -a ಪ್ಲಸ್ ಎ -5 ಪ್ಲಸ್ 5 0, -2 ಪ್ಲಸ್ 2 0. ನೋಡಿ ಅವ್ರು ಹೇಳಿದ್ದಾರೆ a ಪ್ಲಸ್ ಮೈನಸ್ ಎ ಪ್ಲಸ್ ಮೈನಸ್ ಇಸ್ ಈಕ್ವಲ್ ಟು -a ಪ್ಲಸ್ ಎ ಇಸ್ ಈಕ್ವಲ್ ಟು 0. ಇದು 0 ಆಗಿದೆಯಾ? ಹೌದು. ಇದು ಗೊತ್ತಾಯ್ತಲ್ವಾ? ಇದನ್ನು ಕನ್ಫ್ಯೂಸ್ ಆಗಬೇಡಿ. ಇದು ಅಡಿಟಿವ್ ಐಡೆಂಟಿಟಿ, ಇದು ಅಡಿಟಿವ್ ಇನ್ವರ್ಸ್. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ನೋಡೋಣ. ಡಿಫ್ರೆನ್ಸ್ ಆಫ್ ಮ್ಯಾಟ್ರಿಸಸ್ ಆರ್ ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್. ಈಗ ಅಡಿಷನ್ ನೋಡಿದ್ವಲ್ಲ, ಈಗ ಅದೇ ರೀತಿ ಸಬ್ಸ್ಟ್ರಾಕ್ಷನ್. ಅದರಲ್ಲಿ ಏನಿದೆ ಅಂದರೆ ಡಿಫ್ರೆನ್ಸ್ ಆರ್ ಸಬ್ಸ್ಟ್ರಾಕ್ಷನ್ ಈಸ್ ಓನ್ಲಿ ಪಾಸಿಬಲ್ ವೆನ್ ಆರ್ಡರ್ ಆಫ್ ಬೋತ್ ಮ್ಯಾಟ್ರಿಕ್ಸ್ ಈಸ್ ಸೇಮ್. ಅಂದರೆ ಅಡಿಷನಲ್ಲಿ ಹೇಗಿತ್ತಲ್ವಾ, ಎ ಮತ್ತು ಬಿ ಮ್ಯಾಟ್ರಿಕ್ಸ್ ಇದ್ರೆ ಅದ್ರ ಆರ್ಡರ್ ಸೇಮ್ ಆಗಿರಬೇಕು. ಆವಾಗಷ್ಟೇ ಇದನ್ನು ಸಬ್ಸ್ಟ್ರಾಕ್ಷನ್ ಅಥವಾ ಡಿಫ್ರೆನ್ಸ್ ಕಂಡುಹಿಡಿಯಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಡಿನೋಟೆಡ್ ಬೈ ಡಿ. ಅಂದರೆ ಇದನ್ನು ನೀವಲ್ಲಿ ಸಿ ಅಂತ ಡಿನೋಟೆಡ್ ಮಾಡಿದ್ದಲ್ವಾ, ಅಲ್ಲಿ ಯಾವ್ದು ಬೇಕಾ ತಗೋಬಹುದು. ನಾನು ಜಸ್ಟ್ ಸಿ ಅಂತ ತಗೊಂಡಿದ್ದೆ. ಇಲ್ಲಿ ಆಲ್ಮೋಸ್ಟ್ ಡಿ ಅಂತಾನೆ ರಿಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್, ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಕ್ರಾಸ್ n, ದೆನ್ ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ. ಅಂದರೆ ಎ ಮತ್ತು ಬಿ ಆಫ್ ಆರ್ಡರ್ ಸೇಮ್ ಆರ್ಡರ್ ಇರೋ ಟೂ ಮ್ಯಾಟ್ರಿಕ್ಸ್ ಆದರೆ ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಮತ್ತೊಂದು ಪಾಯಿಂಟ್ ಏನು ಹೇಳ್ತಿದೆ ಅಂದರೆ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಗೊತ್ತಾಯ್ತಾ? ಅಲ್ಲಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಎ ಮೈನಸ್ ಬಿ ಈಕ್ವಲ್ ಟು ಡಿ ಆದರೆ ಬಿ ಮೈನಸ್ ಎ ಈಕ್ವಲ್ ಟು ಮೈನಸ್ ಡಿ ಆಗುತ್ತೆ. ಗೊತ್ತಾಯ್ತಾ? ಈಗ ನೋಡೋಣ. ಎ ಈಸ್ ಈಕ್ವಲ್ ಟು 2 1 ಅಂತ ತಗೊಂಡಿದ್ದೇನೆ. ಬಿ ಈಸ್ ಈಕ್ವಲ್ ಟು 3 4 ಅಂತ ತಗೊಂಡಿದ್ದೀನಿ. ಈಗ ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು 2 ಮೈನಸ್ 3 ಮೈನಸ್ 1 1 ಮೈನಸ್ 4 ಮೈನಸ್ 3. ಎ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಏನು ಬಂದಿದೆ ನಮಗೆ? -1 -3. ಅದೇ ರೀತಿ ಬಿ ಮೈನಸ್ ಎ ಏನು ಅಂತ ನೋಡೋಣ. 3 ಮೈನಸ್ 2 1 4 ಮೈನಸ್ 1 3. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇದು ಮೈನಸ್ ಡಿ ಬಂದಿದೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಸೈನ್ ಅಷ್ಟೇ ಚೇಂಜ್ ಇದೆ, ಅದನ್ನೇ ಇಲ್ಲಿ ಹೇಳ್ತೀನಿ. ಗೊತ್ತಾಯ್ತಲ್ವಾ? ಈಗ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಎಕ್ಸಾಂಪಲ್ 7 ಏನು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲೇ ಇದು. ಇಫ್ ಎ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, ದೆನ್ ಫೈಂಡ್ ಎ ಮೈನಸ್ ಬಿ. ಡೈರೆಕ್ಟ್ ನೀವು ಎ ಮೈನಸ್ ಬಿ ಮಾಡ್ತೀರಾ? ಇಲ್ಲ, ಫಸ್ಟ್ ಇದು ಆರ್ಡರ್ ಚೆಕ್ ಮಾಡಬೇಕು. ಇದು 2 ಕ್ರಾಸ್ 3 ಇದೆ, ಇದು ಕೂಡ 2 ಕ್ರಾಸ್ 3 ಇದೆ. ಸೇಮ್ ಇರೋದ್ರಿಂದ ನಾವು ಡಿಫ್ರೆನ್ಸ್ ಕಂಡು ಹಿಡಿಬೋದು. ಈಗ ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, 1 ಮೈನಸ್ 3 2 ಮೈನಸ್ -1 3 ಮೈನಸ್ 3 2 ಮೈನಸ್ -1 3 ಮೈನಸ್ 0 1 ಮೈನಸ್ 2. ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ ಈ ರೀತಿ ಬರೀಲೇಬೇಕು. ಈಗ ಇಲ್ಲಾದರೆ ಈ ಡೈರೆಕ್ಟ್ ನೀವು ಬರೆದ್ರೆ 2 ಮೈನಸ್ 1 ಆಗುತ್ತೆ, ಫುಲ್ ಆನ್ಸರ್ ಚೇಂಜ್ ಆಗುತ್ತೆ. ಸೊ 2 ಮೈನಸ್ ಇಲ್ಲಿ -1 ಇರೋದ್ರಿಂದ ಬ್ರ್ಯಾಕೆಟಲ್ಲಿ -1 ಅಂತ ಬರೀಬೇಕು. ನೆಕ್ಸ್ಟ್ 1 ಮೈನಸ್ 3 ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಪ್ಲಸ್ 1 3 3 ಮೈನಸ್ 3 0 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಪ್ಲಸ್ 1 3 3 ಮೈನಸ್ 0 3 1 ಮೈನಸ್ 2 ಮೈನಸ್ 1. ಗೊತ್ತಾಯ್ತಾ? ಇದು ನೋಡಿ, ಇದು 2 ಕ್ರಾಸ್ 3 ಇದೆ, ಇಲ್ಲಿ ನಮ್ಗೆ ಬಂದಿರೋದು ಕೂಡ 2 ಕ್ರಾಸ್ 3ನೇ ಆಗಿರುತ್ತೆ. ಅರ್ಥ ಆಯ್ತಾ? ಈಗ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್ ನೋಡಿದ್ದೀವಿ.
ಈಗ ನೆಕ್ಸ್ಟ್ ನೋಡೋಣ, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಸ್ಕೇಲಾರ್ ಅಥವಾ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಅಂದರೆ ಈಗ ಎ ಇದೆ, ಎ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಅಂತ ಕೊಟ್ಟಿದ್ದೀವಿ. ಅದೇ 2a ಆದರೆ ಇಲ್ಲಿ ನೋಡಿ, ಎನ ಸ್ಕೇಲಾರ್ ನಂಬರ್ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡೋದು. ಅದು ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಇಲ್ಲಿ ನೋಡಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 2 ಇದೆ ಅಲ್ವಾ, 2 ಇಂಟು ಎ ಸಿ ಬಿ ಡಿ ಈ ರೀತಿ ಆಗುತ್ತೆ. ಅಂದರೆ 2 ಇಂಟು ಎ 2a, 2 ಇಂಟು ಬಿ 2b, 2 ಇಂಟು ಸಿ 2c, 2 ಇಂಟು ಡಿ 2d. ಗೊತ್ತಾಯ್ತಾ? ಇಲ್ಲಿ ಸ್ಕೇಲಾರಲ್ಲಿ ಯಾವ ನಂಬರ್ ಬೇಕಾದರೂ ಇರ್ಬೋದು, ಆ ನಂಬರ್ನ ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಈಗ ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅನ್ನು ನೋಡೋಣ. ಲೆಟ್ ಎ ಆ್ಯಂಡ್ ಬಿ ಆರ್ ಸೇಮ್ ಆರ್ಡರ್ಡ್ ಮ್ಯಾಟ್ರಿಕ್ಸ್ ಆಫ್ ಎಮ್ ಕ್ರಾಸ್ ಎನ್. ಅಂದರೆ ಎ ಮತ್ತು ಬಿ ಎಮ್ ಕ್ರಾಸ್ ಎನ್ ಆರ್ಡರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಅದು ಪ್ರಾಪರ್ಟಿ ಫಸ್ಟ್ ಏನು ಹೇಳ್ತಿದೆ ಅಂದರೆ ಕೆ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕೆ ಇಂಟು ಎ ಪ್ಲಸ್ ಕೆ ಇಂಟು ಬಿ. ಈಗ ಎ ಮತ್ತು ಬಿ ಏನಂತ ಮೊದಲೇ ಹೇಳಿದ್ವಿ. ಕೆ ಅಂದರೆ ಏನು? ಕೆ ಈಸ್ ಎ ಕಾನ್ಸ್ಟೆಂಟ್. ಅಂದರೆ ಲಾಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ 2a ಮಾಡಿದ್ವಿ, ನೆನಪಿದೆಯಾ? ಹೌದು, ಅದು 2 ಅಂದರೆ ಇಲ್ಲಿ ಕೆ ಅಂದರೆ ಕಾನ್ಸ್ಟೆಂಟ್. ಈಗ ನಾವು ಇದನ್ನು ಹೇಗೆ ಪ್ರೂವ್ ಮಾಡ್ಬೋದು ಜಸ್ಟ್ ನೋಡಿ. ಈಗ ಲೆಟ್ ಎ ಈಸ್ ಈಕ್ವಲ್ ಟು ಸೇಮ್ ಆರ್ಡರ್ ಅಂತ ಕೇಳಿದರೆ ನಾವಿಲ್ಲಿ 1 2 3 4 ಅಂತ ತಗೊಳ್ಳೋಣ. ಅವ್ರು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕೇಳಲಿಲ್ಲ, ನಾವು ಯಾವುದೇ ಆರ್ಡರ್ ತಗೋಬೋದು. ನಾನೀಗ ಇದನ್ನು ತಗೊಂಡಿದ್ದೆ. ಬಿ ಈಸ್ ಈಕ್ವಲ್ ಟು 5 6 7 8 ಆಯಿತಾ? ಈಗ ಕೆ ಅನ್ನು ಯಾವುದಾದ್ರೂ ಕಾನ್ಸ್ಟೆಂಟ್ ತಗೋಬೋದು, ನಾನಿಲ್ಲಿ 5 ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲೇನು ಹೇಳಿದರೆ ಫಸ್ಟ್ ಎ ಪ್ಲಸ್ ಬಿ ಮಾಡಬೇಕು. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 5 ಪ್ಲಸ್ 1 6, 2 ಪ್ಲಸ್ 6 8, 3 ಪ್ಲಸ್ 7 10, 4 ಪ್ಲಸ್ 8 12. ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು? ಕೆ ಇಂಟು ಎ ಪ್ಲಸ್ ಬಿ. ಅಂದರೆ ಇದಕ್ಕೆ ನಾವು ಕೆ ಇಂಟು ಎ ಪ್ಲಸ್ ಬಿ ಮಾಡುವ. ಅದೇನಾಗುತ್ತೆ ಅಂದರೆ ಕೆ ಅಂದರೆ 5 ಇದೆ, 5 ಇಂಟು 6 8 10 12 ಏನಾಗುತ್ತೆ? ಅದು 6 5 30, 8 5 40, 10 5 50, 12 5 60. ಹೌದಾ? ಈಗ ಇದು ನಮ್ಗೆ ಫಸ್ಟ್ ಟರ್ಮ್ ಸಿಕ್ಕಿದೆ, ಅಂದರೆ ಎಲ್ ಎಚ್ ಎಸ್ ಸಿಕ್ಕಿದೆ. ಈಗ ಆರ್ ಎಚ್ ಎಸ್ ನೋಡೋಣ. ಆರ್ ಎಚ್ ಎಸ್ ನೋಡಿ, ಫಸ್ಟ್ ಕೆ ಇಂಟು ಎ ಕಂಡುಹಿಡಿಬೇಕು. ಅಂದರೆ 5 ಇಂಟು ಎ ಏನಿದೆ 1 2 3 4 ಏನಾಗುತ್ತೆ ಅಂದರೆ 5 ಇಂಟು 1 5, 5 ಇಂಟು 2 10, 5 ಇಂಟು 3 15, 5 ಇಂಟು 4 20 ಆಗುತ್ತೆ. ಅದೇ ನೆಕ್ಸ್ಟ್ ಕೆ ಪ್ಲಸ್ ಬಿ ಕಂಡುಹಿಡಬೇಕು. ಅಂದರೆ 5 ಇಂಟು 5 6 7 8 ಅದೇನಾಗುತ್ತೆ ಅಂದರೆ 5 5 25, 5 6 30, 5 7 35, 5 8 40. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಕೆ ಇಂಟು ಎ ಪ್ಲಸ್ ಕೆ ಇಂಟು ಬಿ ಇಸ್ ಈಕ್ವಲ್ ಟು, ನಾವು ಈ 2 ಮತ್ತು ಇದನ್ನು ಪ್ಲಸ್ ಮಾಡಬೇಕು. 5 10 15 20 ಪ್ಲಸ್ 25 35 30 40. ಇದನ್ನು ಎರಡು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಅಂದರೆ 5 ಪ್ಲಸ್ 25 30, 30 ಪ್ಲಸ್ 10 40, 15 ಪ್ಲಸ್ 35 50, 20 ಪ್ಲಸ್ 40 60. ಇಲ್ಲಿ ನೋಡಿ, ಇದು ಮತ್ತು ಇದು ಸೇಮ್ ಬಂದಿದೆಯಾ? ಅಂದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇದನ್ನು ನೀವು ಈ ರೀತಿನೂ ಪ್ರೂವ್ ಮಾಡ್ಬೋದು, ಅಥವಾ ನೀವು ಈ ಜಾಗದಲ್ಲಿ ಆಲ್ಫಾಬೆಟ್ಸ್ ಎ ಬಿ ಸಿ ಡಿ ಅಂತ ತಗೊಂಡು ಕೆ ಜಾಗದಲ್ಲಿ ಕೆನೇ ಇಟ್ಕೊಂಡು ಜಸ್ಟ್ ಆ ರೀತಿನೂ ಪ್ರೂವ್ ಮಾಡ್ಬೋದು ಬೇಕಾದ್ರೆ. ಇದು ಎಕ್ಸಾಮಲ್ಲಿ ಕೇಳೋದು ಕಮ್ಮಿ, ಅದು ನಿಮ್ಗೆ ಗೊತ್ತಿರಬೇಕು. ಮತ್ತೊಂದು ಪ್ರಾಪರ್ಟಿ ನೋಡೋಣ. ಸೆಕೆಂಡ್ ಒನ್, ಕೆ ಪ್ಲಸ್ ಎಲ್ ಇಂಟು ಎ ಇಸ್ ಈಕ್ವಲ್ ಟು ಕೆ ಎ ಪ್ಲಸ್ ಎಲ್ ಎ, ವೇರ್ ಕೆ ಆ್ಯಂಡ್ ಎಲ್ ಆರ್ ಕಾನ್ಸ್ಟೆಂಟ್. ಅಲ್ಲಿ ಕೆ ಅಷ್ಟೇ ಕಾನ್ಸ್ಟೆಂಟ್ ಇತ್ತು, ಇಲ್ಲಿ ಕೆ ಮತ್ತು ಎಲ್ ಕಾನ್ಸ್ಟೆಂಟ್ ಇದೆ. ಅಲ್ಲಿ ಎ ಮತ್ತು ಬಿ ಎರಡು ಮ್ಯಾಟ್ರಿಕ್ಸ್ ಇತ್ತು, ಇಲ್ಲಿ ಎ ಅಷ್ಟೇ ಮ್ಯಾಟ್ರಿಕ್ಸ್ ಇದೆ. ಈಗ ಎ ಇಸ್ ಈಕ್ವಲ್ ಟು ಸೇಮ್ 1 2 3 4 ಅಂತ ತಗೊಳ್ಳೋಣ. ಕೆ ಇಸ್ ಈಕ್ವಲ್ ಟು 5 ಅಂತ ತಗೊಳ್ಳೋಣ. ಎಲ್ ಇಸ್ ಈಕ್ವಲ್ ಟು 10 ಅಂತ
ತಗೊಳ್ಳೋಣ. ಈಗ ನೆಕ್ಸ್ಟ್ ಏನು ಹೇಳುತ್ತೆ ಅಂದರೆ ಕೆ ಪ್ಲಸ್ ಎಲ್ ಅಂದರೆ ಕೆ ಪ್ಲಸ್ ಎಲ್ ಏನಾಗುತ್ತೆ 5 + 10 = 15 ಆಗುತ್ತೆ. ನೆಕ್ಸ್ಟ್ ಇದನ್ನು 15 ಇಂಟು ಎ ಮಾಡಬೇಕು ನಾವು. ಈಗ ಕೆ ಪ್ಲಸ್ ಎಲ್ ಇಂಟು ಎ = 15 ಇಂಟು 1 2 3 4 ಏನಾಗುತ್ತೆ 15 1 15 15 2 30 15 3 45 15 4 60 ಆಯಿತಾ. ಈಗ ಎಲ್ ಎಚ್ ಎಸ್ ಆಗಿದೆ. ಈಗ ಆರ್ ಎಚ್ ಎಸ್ ನೋಡೋಣ. ಕೆ ಇಂಟು ಎಲ್, ಕೆ ಏನಿದೆ 5, ಕೆ ಇಂಟು ಎ = ಕೆ 5 ಇದೆ ಇಂಟು ಎ ಇದೆ. ಎ ಏನಿದೆ 1 2 3 4 ಹೌದಾ. ಈಗ 5 ಇಂಟು 1 5 5 2 10 5 3 15 5 4 20. ಈಗ ನೆಕ್ಸ್ಟ್ ಈಗ ಎಲ್ ಇಂಟು ಎ ನೋಡೋಣ. ಎಲ್ ಏನಿದೆ 10, ಎ ಏನಿದೆ 1 2 3 4 = 10 1 10 10 2 20 10 3 30 10 4 40. ಈಗ ಇದೆರಡನ್ನು ಆ್ಯಡ್ ಮಾಡಬೇಕು. ಇದು ಇಲ್ಲಿ ತನಕ ಕಂಡಿದ್ದೀವಲ್ಲ. ಈಗ ನೆಕ್ಸ್ಟ್ ಕೆ ಎ ಪ್ಲಸ್ ಎಲ್ ಎ. ಕೆ ಎ ಏನು ಬಂದಿದೆ 5 10 15 20 ಹೌದಾ. ಪ್ಲಸ್ ಎಲ್ ಎ ಏನು ಬಂದಿದೆ 10 20 30 40. ಈಗ ಇದು ಎರಡನ್ನು ಆ್ಯಡ್ ಮಾಡಿದ್ರೆ 10 + 5 15 20 + 10 30 30 + 15 45 40 + 20 60. ಇಲ್ಲಿ ನೋಡಿ, ಇದು ಆರ್ ಎಚ್ ಎಸ್ ಬಂದಿದೆ, ಇದು ಎಲ್ ಎಚ್ ಎಸ್ ಬಂದಿದೆ. ಇದೆರಡು ಸೇಮ್ ಇದೆ ಅಲ್ವಾ. ಹೌದು, ಈ ಪ್ರಾಪರ್ಟಿನೂ ಆಗುತ್ತೆ, ಕರೆಕ್ಟ್ ಇದೆ. ಇದು ಕೂಡ ನಾವು ನೋಡಿದ್ವಿ. ಈಗ ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ನೋಡಾಗಿದೆ, ಅರ್ಥ ಆಯ್ತಲ್ವಾ. ಈಗ ನೆಕ್ಸ್ಟ್ ಎಕ್ಸಾಂಪಲ್ 8 ನೋಡೋಣ. ಎಕ್ಸಾಂಪಲ್ 8 ಏನು ಹೇಳ್ತಿದೆ ಅಂದರೆ ಇಫ್ ಎ = ಇ ಮ್ಯಾಟ್ರಿಕ್ಸ್ ಆ್ಯಂಡ್ ಬಿ = ಇ ಮ್ಯಾಟ್ರಿಕ್ಸ್ ದೆನ್ ಫೈಂಡ್ ದ ಮ್ಯಾಟ್ರಿಕ್ಸ್ ಎಕ್ಸ್ ಸಚ್ ದ್ಯಾಟ್ 2a + 3x = 5b. ಅಂದರೆ ಈ ಈಕ್ವೇಶನ್ ಕೊಟ್ಟಿದ್ದಾರೆ, ಈ ಈಕ್ವೇಶನ್ ಯೂಸ್ ಮಾಡಿ ಮತ್ತು ಎ ಮತ್ತು ಬಿ ಮ್ಯಾಟ್ರಿಕ್ಸ್ ಯೂಸ್ ಮಾಡಿ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕು. ಕಂಡುಹಿಡಿಯೋದು ಹೇಗೆ ನೋಡೋಣ. ಈಗ ಗಿವನ್ ಈಕ್ವೇಶನ್ ಏನಿದೆ 2a + 3x = 5b. ನಾವೀಗ ನೆಕ್ಸ್ಟ್ ಏನು ಮಾಡುವ ಅಂದರೆ 2a ಆ ಸೈಡ್ ತಗೋ ಹೋಗಬೇಕು. 3x = 5b - 2a ಗೊತ್ತಾಯ್ತಾ. ಈಗ 3x ಹಾಗೆ ಇರಲಿ. 5 ಇಂಟು ಬಿ ಏನಿದೆ ಅದನ್ನು ಬರಿಬೇಕು. 2 - 2 4 2 - 5 1 ಆಯಿತಾ. ನೆಕ್ಸ್ಟ್ -2 ಇಂಟು ಮ್ಯಾಟ್ರಿಕ್ಸ್ ಎ ಏನಿದೆ 8 0 4 - 2 3 6 ಆಯಿತಾ. ಈಗ ಇದನ್ನು ಸಾಲ್ವ್ ಮಾಡಬೇಕು. 3x = 5 ಇಂಟು 2 10 5 ಇಂಟು -2 -10 5 ಇಂಟು 4 20 5 ಇಂಟು 2 10 5 ಇಂಟು -5 -25 5 ಇಂಟು 1 5 -2 ಇಂಟು 8 16 2 ಇಂಟು 0 0 2 ಇಂಟು 4 8 2 ಇಂಟು -2 -4 2 3 6 2 ಇಂಟು 6 12. ಇಷ್ಟು ಗೊತ್ತಾಯ್ತಲ್ವಾ. ನೆಕ್ಸ್ಟ್ 3x = ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. 10 - 16 10 - 16 -10 -0 20 - 8 10 - into -4 -25 -6 5 -12. 3x = 10 - 16 -6 -10 -0 -10 20 - 8 2 minus into minus plus 10 plus 4 14 minus 25 minus 6 ಅಂದರೆ minus 31 5 minus 12 minus 8 minus 7 ಇಷ್ಟು ಬಂತಲ್ವಾ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ x is equal to ಇಲ್ಲಿ 3 ಇದೆ ಅಲ್ವಾ, 3ನ ಆ ಸೈಡ್ ತಗೋ ಹೋಗ್ಬೇಕು.
ಏನಾಗುತ್ತೆ ಅಂದರೆ 1/3 ಆಗುತ್ತೆ. -6 -10 2 14 -31 -7 ಅದೇನಾಗುತ್ತೆ ಅಂದರೆ x is equal to -6 divided by 3 -10 divided by 3 ಈ 3ನ ಅಂದರೆ 1/3ನ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡೋದು. 2/3 14/3 -31/3 -7/3 ಅದೇನಾಗುತ್ತೆ ಅಂದರೆ -6/3 -2 -10/3 ಹಾಗೆ ಇರುತ್ತೆ, 2/3 ಹಾಗೆ ಇರುತ್ತೆ, 14/3 ಹಾಗೆ ಇರುತ್ತೆ, 31/3 ಹಾಗೆ ಇರುತ್ತೆ, -7/3 ಹಾಗೆ ಇರುತ್ತೆ. ಇಲ್ಲಿ ನೋಡಿ, ಈಗ ನಮ್ಗೆ ಸಿಕ್ಕಿದೆ ಎಕ್ಸ್ ವ್ಯಾಲ್ಯೂ. ಅವ್ರು ಕೇಳಿರೋದೇನೋ ಎಕ್ಸ್ ವ್ಯಾಲ್ಯೂ, ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, ಸಣ್ಣ ಮಿಸ್ಟೇಕ್ ಆಗಿದೆ. 20 - 8 12 ಆಗಬೇಕಿತ್ತು, 2 ಮಾಡಿದ್ವಿ. ಅಂದರೆ ಇಲ್ಲಿ 12 ಬರಬೇಕು, ಇಲ್ಲಿ 12/3 ಅಂದರೆ ಇದು 4 ಆಗುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಎಕ್ಸಾಂಪಲ್ ಕ್ವಶನ್ ನೋಡೋಣ. ಎಕ್ಸಾಂಪಲ್ ನಂಬರ್ 9. ಫೈಂಡ್ ಎಕ್ಸ್ ಆ್ಯಂಡ್ ವೈ ಇಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಆ್ಯಂಡ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್. ಇಲ್ಲಿ ನೋಡಿ, ಮ್ಯಾಥ್ಸಲ್ಲಿ ಯಾವುದೇ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಸುಮಾರಷ್ಟು ಮೆಥಡ್ಸ್ ಇರುತ್ತೆ. ನೀವು 2-3 ಮೆಥಡ್ ಇದ್ದರೂ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅಥವಾ ಯಾವ್ದು ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೋ ಅದನ್ನು ನೀವು ಮಾಡಬೇಕಾಗುತ್ತೆ. ಈಗ ಒಂದು ಸ್ಟೆಪ್ ಏನಂದರೆ, ಈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಇದೆ ಅಲ್ವಾ, ಎಕ್ಸ್ ಈಸ್ ಈಕ್ವಲ್ ಟು ಆ ಸೈಡ್ ತಗೋಗಿ, ಅಂದರೆ ವೈ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಮೈನಸ್ ಎಕ್ಸ್ ಆಗುತ್ತೆ. ನಮ್ಗೆ ವೈ ವ್ಯಾಲ್ಯೂ ಸಿಗುತ್ತೆ. ಈ ವೈ ವ್ಯಾಲ್ಯೂನ ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ನೆಕ್ಸ್ಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದು. ಆಮೇಲೆ ಆ ಎಕ್ಸ್ ವ್ಯಾಲ್ಯೂನ ಈ ವೈ ಜಾಗದಲ್ಲಿ ಕಂಡುಹಿಡಿದ್ರೆ ನಿಮ್ಗೆ ವೈ ವ್ಯಾಲ್ಯೂ ಬರುತ್ತೆ. ಆದರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಆ ಮೆಥಡ್ ಕೊಟ್ಟಲಿಲ್ಲ, ಅದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿರೋ ಮೆಥಡನ್ನೇ ಮಾಡ್ತೀನಿ. ನೋಡಿ, ಏನು ಮಾಡಬೇಕಂದ್ರೆ ಎಕ್ಸ್ ಪ್ಲಸ್ ವೈ ಅಂದರೆ ಈ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ, ಗೊತ್ತಾಯ್ತಾ, ಈಸ್ ಈಕ್ವಲ್ ಟು ಏನಿದೆ ಈ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಪ್ಲಸ್ ಆ ಮ್ಯಾಟ್ರಿಕ್ಸ್. ಗೊತ್ತಾಯ್ತಾ? ಈ ಇಕ್ವೇಷನ್ ಪ್ಲಸ್ ಈ ಇಕ್ವೇಷನ್ ಅನ್ನು ಮಾಡಿದ್ದೀವಿ. ಇಲ್ಲೇನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ ಬ್ರ್ಯಾಕೆಟನ್ನು ಓಪನ್ ಮಾಡಿದ್ದೀವಿ, ಈಸ್ ಈಕ್ವಲ್ ಟು ಇದೆರಡನ್ನು ಎಡಿಷನ್ ಮಾಡಬೇಕೀಗ. 5 + 3 2 + 6 0 + 0 9 + 1 ಅಂದರೆ 9 + -1. ಗೊತ್ತಾಯ್ತಾ? ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ 2x y ಮೈನಸ್ ವೈ 0 ಕ್ಯಾನ್ಸಲ್ ಆಗುತ್ತೆ. ಸೊ 2x ಈಸ್ ಈಕ್ವಲ್ ಟು 5 + 3 8 2 + 6 8 0 + 0 0 9 - 9 + -1 ಅಂದರೆ 8 ಬರುತ್ತೆ. ಹೌದಾ? ಅದು ಈಸ್ ಈಕ್ವಲ್ ಟು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 1/2 ಅಂದರೆ 2ನ ಆ ಸೈಡ್ ಹೋಗಿದ್ವಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದರೆ ಅಲ್ಲಿ ಡಿವೈಡ್ ಆಗುತ್ತೆ. 1/2 × 8 8 0 8 ಎಕ್ಸ್ ಈಸ್ ಈಕ್ವಲ್ ಟು 8/2 4 8/2 4 0 4 ಅಂದರೆ ನಮಗೆ ಎಕ್ಸ್ ವ್ಯಾಲ್ಯೂ ಇದು ಸಿಕ್ಕಿದೆ. ಈಗ ವೈ ವ್ಯಾಲ್ಯೂ ಹೆಂಗೆ ಕಂಡು ಹಿಡಿಬೋದು? ಈಗ ನೀವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದಿದ್ದೀರಾ, ಈಗ ಅದೇ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ನೀವು ವೈ ವ್ಯಾಲ್ಯೂ ಕಂಡು ಹಿಡಿಬೋದು, ಅಥವಾ ಈ ಇಕ್ವೇಷನಲ್ಲೂ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡು ಹಿಡಿಬೋದು. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೀವು ಈ ಎರಡು ಇಕ್ವೇಷನನ್ನು ಎಡಿಷನ್ ಮಾಡಿದ್ರಲ್ವಾ, ಈಗ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಅಂದರೆ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಮೈನಸ್ ವೈ, ಆವಾಗ ನೀವು ಇಲ್ಲಿ ಪ್ಲಸ್ ಮಾಡಿದ್ರಿ, ಇಲ್ಲಿ ಮೈನಸ್ ಮಾಡಬೇಕು. 5 2 0 9 -3 6 0 -1 ಅಲ್ಲಿ ನೀವು ಇಲ್ಲಿ ಎಡಿಷನ್ ಮಾಡಿದ್ರಿ, ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಇಲ್ಲೇನಾಗುತ್ತೆ, ಬ್ರ್ಯಾಕೆಟ್ ಓಪನ್ ಮಾಡಿ, ಎಕ್ಸ್ ಪ್ಲಸ್ ವೈ ಮೈನಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಇಲ್ಲಿ 5 - 3 2 - 6 0 - 0 9 -1. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ವೈ ಪ್ಲಸ್ ವೈ 2y ಈಸ್ ಈಕ್ವಲ್ ಟು 5 - 3 2 2 - 6
-4 0 -0 0 9 -1 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 + 1 10. ಈಗ y ಈಸ್ ಈಕ್ವಲ್ ಟು ಈ 2ನ ಆ ಸೈಡ್ ತಗೋಬೇಕು. 1/2 ಇಂಟು 2 -4 0 10 ಅಂದರೆ 2ನ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2/2 1 -4/2 -2 0/2 0 10/2 5. ಇಲ್ಲಿ ನೋಡಿ ನಮಗೀಗ ಎಕ್ಸ್ ವ್ಯಾಲ್ಯೂನು ಸಿಕ್ಕಿದೆ, ವೈ ವ್ಯಾಲ್ಯೂನು ಸಿಕ್ಕಿದೆ. ಅವ್ರು ಕೇಳಿರೋದು ಏನಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 10. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಫ್ರಾಮ್ ದ ಫಾಲೋವಿಂಗ್ ಇಕ್ವೇಷನ್. ಈ ಇಕ್ವೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕನ್ಫ್ಯೂಸ್ ಆಗಬೇಡಿ. ಲಾಸ್ಟ್ ಕ್ವಶನಲ್ಲಿ ಏನಿತ್ತು ಅಂದರೆ ಇದು ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ ಇತ್ತು, ಅಂದರೆ ಅದು ಮ್ಯಾಟ್ರಿಕ್ಸ್ ಕಂಡುಹಿಡಿಬೇಕಿತ್ತು. ಇದು ಸ್ಮಾಲ್ ಎಕ್ಸ್ ಮತ್ತು ಸ್ಮಾಲ್ ವೈ ಇದೆ, ಅಂದರೆ ಇಲ್ಲಿ ಮ್ಯಾಟ್ರಿಕ್ಸ್ ಒಳಗಡೆ ಇರೋ ಎಲಿಮೆಂಟ್ಸ್ ಕಂಡುಹಿಡಿಬೇಕು ನಾವು, ಎಕ್ಸ್ ಮತ್ತು ವೈ. ಗೊತ್ತಾಯ್ತಾ? ಲಾಸ್ಟ್ ಕ್ವಶನಲ್ಲಿ ನಾವು ಮ್ಯಾಟ್ರಿಕ್ಸನ್ನೇ ಕಂಡುಹಿಡಿದ್ವಿ. ಈಗೇನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಇದನ್ನು ಸೇಮ್ ಟು ಸೇಮ್ ಬರೀಬೇಕು. 2 ಇಂಟು ಎಕ್ಸ್ 5 7 y -3 ಇದಲ್ವಾ, ಈ ಮ್ಯಾಟ್ರಿಕ್ಸನ್ನು ಆ ಸೈಡ್ ತಗೋಗ್ಬೇಕು. ಈಸ್ ಈಕ್ವಲ್ ಟು 7 6 15 14. ಇಲ್ಲಿ ನೋಡಿ ಇಲ್ಲಿ ಪಾಸಿಟಿವ್ ಇದೆ, ಅದು ಅಲ್ಲೋಗಿ ನೆಗೆಟಿವ್ ಆಗುತ್ತೆ. 3 -4 1 2. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇದೆ, ಅದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2x 2 ಇಂಟು 5 10 2 ಇಂಟು 7 14. ಇದನ್ನು 2 ಇಂಟು y -3 ಈಸ್ ಈಕ್ವಲ್ ಟು ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಬೇಕು. 7 -3 ಏನಾಗುತ್ತೆ 4 ಆಗುತ್ತೆ. 6 -4 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6 + 4 10. 15 -1 15 -1 14 14 - 2 ಏನು ಬರುತ್ತೆ 12 ಬರುತ್ತೆ. ಈಗ ಈ ಎರಡು ಈಕ್ವೇಷನ್ ಇಲ್ಲಿ ನೋಡಿ, ಈಗ ಮತ್ತೆ ಸಾಲ್ವ್ ಮಾಡಬೇಕಂತಿಲ್ಲ, ಈಗ ಡೈರೆಕ್ಟ್ ನಿಮ್ಗೆ ಮಾಡಿದ್ವಿ, ಸುಮಾರಷ್ಟು ಎಕ್ಸಾಂಪಲ್ ಮೊದಲೇ ಮಾಡಿದ್ವಿ. ಇಲ್ಲಿ ನೋಡಿ ಇದು 2x = 4 ಅಂದರೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಯೂಸ್ ಮಾಡಿ ಈಕ್ವೇಷನ್ ಬರೀಬೇಕು. 2x = 4 ಅಂದರೆ x = 4/2 ಅಂದರೆ x = ಏನಾಗುತ್ತೆ 2 ಆಗುತ್ತೆ. ನಮಗೆ x ವ್ಯಾಲ್ಯೂ 2 ಸಿಕ್ಕಿದೆ. ಈಗ ಇಲ್ಲಿ y ವ್ಯಾಲ್ಯೂ ಕಂಡುಹಿಡಿಯೋಣ. ಆ ಈಕ್ವೇಷನ್ ಬರೀರಿ. 2 ಇಂಟು y -3 = 12 ಬರುತ್ತೆ. ಹೌದಾ? ಇದು ಮತ್ತು ಇದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ಇದು ನೀವು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ಬೋದು. ಅದ್ರ ಬದಲು ಡೈರೆಕ್ಟ್ y -3 = 12/2 ಅಂದರೆ ಈ 2ನ ಆ ಸೈಡ್ ತಗೋಗಿ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ y -3 = 6 ಬರುತ್ತೆ. y = 6 + 3 ಅಂದರೆ ಈ -3ನ ಆ ಸೈಡ್ ತಗೋದ್ರೆ +3 ಆಗುತ್ತೆ. y = 9 ಬರುತ್ತೆ. ಗೊತ್ತಾಯ್ತಾ? ಅಂದರೆ x = 2 ಬಂತು, y = 9 ಬಂತು. ಗೊತ್ತಾಯ್ತಲ್ವಾ? ಈಗ ಎಕ್ಸಾಂಪಲ್ 11 ಅನ್ನು ನೋಡೋಣ. ಈ ಎಕ್ಸಾಂಪಲ್ ನೋಡ್ಲಿಕ್ಕೆ ಕ್ವಶನ್ ತುಂಬ ದೊಡ್ಡದಿದೆ, ಆದರೆ ಆನ್ಸರ್ ಈಸಿ ಇದೆ. ಏನು ಕೇಳಿದ್ದಾರೆ ಕ್ವಶನಲ್ಲಿ? 2 farmers, ರಾಮಕಿಶನ್ ಆ್ಯಂಡ್ ಗುರುಚರಣ್ ಸಿಂಗ್, cultivates only 3 varieties of rice, namely basmati, parmal and naura. The sale in rupees of these varieties of rice by both the farmer in the month of September and October are given by the following matrices A and B. ಅಂದರೆ ಅವರು ಇವು ರಾಮಕಿಶನ್ ಮತ್ತು ಗುರುಚರಣ್ ಸಿಂಗು ಫಾರ್ಮರ್ಸ್ ಇರ್ತಾರೆ, ಅವರು ರೈಸ್ ಬೆಳೀತಾರೆ. ಅದರಲ್ಲಿ 3 ವೆರೈಟೀಸ್ ಮಾಡ್ತಾರೆ. ಅದರಲ್ಲಿ ಯಾವುದು ಬಾಸ್ಮತಿ, ಪರ್ಮಲ್ ಮತ್ತು ನೌರಾ. ಇದು ಒಂದೊಂದು ಹೆಸರು ರೈಸ್ ಅಂದು. ನೀವು ಕೇಳಿರ್ತೀರ ಬಾಸುಮತಿ ರೈಸು, ಆ ರೈಸು, ಈ ರೈಸು ಅಂತ. ಅದೇ ರೀತಿ ಇದು 3 ಅದರ ವೆರೈಟೀಸ್ ಆಫ್ ರೈಸ್. ಅವರು ಏನು ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬೆಳೀತಾರೆ. ಅದನ್ನು ಈ ಮ್ಯಾಟ್ರಿಕ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಅವ್ರು ಸೆಪ್ಟೆಂಬರ್ ಸೇಲ್ಸ್ ಯಾವ ರೀತಿ ಇದೆ? ಇದು ಬಾಸ್ಮತಿ, ಇದು ಪರ್ಮಲ್, ಇದು ನೌರಾ. ಇದು ಬೆಳೆದಿದ್ಯಾರು? ರಾಮಕಿಶನ್, ಇದು ಗುರುಚರಣ್. ಇದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅದೇ ಅಕ್ಟೋಬರ್ ತಿಂಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದನ್ನು ಎ ಅಂತ ತಗೊಳ್ಬೇಕು, ಇದನ್ನು ಬಿ ಅಂತ ತಗೊಳ್ಬೇಕು. ಇದು ಕ್ವಶನಲ್ಲೇ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಇವಿಷ್ಟು ಡಾಟಾ ಯೂಸ್ ಮಾಡಿ ನಾವು ಏನೇನು ಕಂಡುಹಿಡಿಬೇಕು? ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ ಫೈಂಡ್ ದ ಕಂಬೈನ್ಡ್ ಸೇಲ್ ಇನ್ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ ಫಾರ್ ಈಚ್ ಫಾರ್ಮರ್ ಇನ್ ಈಚ್ ವೆರೈಟಿ. ಅಂದರೆ ನಾವು ಏನು ಮಾಡಬೇಕಂದ್ರೆ
ಮ್ಯಾಟ್ರಿಕ್ಸ್ ಎ ಪ್ಲಸ್ ಮ್ಯಾಟ್ರಿಕ್ಸ್ ಬಿ. ಇದನ್ನು ಮಾಡಿದ್ರೆ ಇಬ್ಬರದು ಸೇರಿ ಟೋಟಲ್ ಎಷ್ಟಾಗಿದೆ, ಪ್ರತಿಯೊಂದು ವೆರೈಟಿದು ಬೇಕು ಮತ್ತು ಪ್ರತಿಯೊಂದು ಮಂತ್ ಸೇರಿ ಇಬ್ಬರದು ಬೇಕು, ಅದು ಎ ಪ್ಲಸ್ ಬಿ ಮಾಡಿದ್ರೆ ಸಿಗತ್ತೆ. ನೆಕ್ಸ್ಟ್, ಫೈಂಡ್ ದ ಡಿಕ್ರೀಸ್ ಇನ್ ಸೇಲ್ಸ್ ಫ್ರಮ್ ಸೆಪ್ಟೆಂಬರ್ ಟು ಅಕ್ಟೋಬರ್. ಅಂದರೆ ಸೆಪ್ಟೆಂಬರ್ ಮಂತಿಂದ ಅಕ್ಟೋಬರ್ ಮಂತಿಗೆ ಬರೋ ತನಕ ಅವ್ರದ್ದು ಎಷ್ಟು ಡಿಫ್ರೆನ್ಸ್ ಆಗಿದೆ ಅವ್ರದ್ದು ಸೇಲು ಅಂತ ಕೇಳಿದರೆ ಅದಕ್ಕೆ ಎ ಮೈನಸ್ ಬಿ ಮಾಡಿದ್ರೆ ಆನ್ಸರ್ ಸಿಗತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇಫ್ ಬೋತ್ ಫಾರ್ಮರ್ಸ್ ರಿಸೀವ್ 2% ಪ್ರಾಫಿಟ್ ಆನ್ ಗ್ರೋಸ್ ಸೇಲ್ಸ್, ಕಂಪ್ಯೂಟ್ ದ ಪ್ರಾಫಿಟ್ ಫಾರ್ ಈಚ್ ಫಾರ್ಮರ್ ಆ್ಯಂಡ್ ಫಾರ್ ಈಚ್ ವೆರೈಟಿ ಸೋಲ್ಡ್ ಇನ್ ಅಕ್ಟೋಬರ್. ಅಂದರೆ ಇದು ಕೇವಲ ಅಕ್ಟೋಬರ್ ಅಷ್ಟೇ ಮಾಡಬೇಕು. ಇದನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಸ್ಟ್ ಎರಡನ್ನು ನೋಡೋಣ. ಮ್ಯಾಟ್ರಿಕ್ಸನ್ನು ಆಲ್ರೆಡಿ ಬರೆದಿದ್ದೀನಿ. ಈಗ ಫಸ್ಟ್ ಏನು ಕಂಡುಹಿಡಬೇಕಂದ್ರೆ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಯಾವ ರೀತಿ ಮಾಡೋದು, ಡೈರೆಕ್ಟಾಗಿ ಮಾಡ್ತೀನಿ, ನೀವು ಬೇಕಾದರೆ ಸ್ಟೆಪ್ಸ್ ಬರೀರಿ. ಫಸ್ಟ್ ಇದನ್ನು ಪ್ಲಸ್ ಸೆಕೆಂಡ್, ಅಂದರೆ 10,000 ಪ್ಲಸ್ 5,000 ಎಷ್ಟಾಗುತ್ತೆ, 15,000. 20,000 ಪ್ಲಸ್ 10,000 30,000. 30,000 ಪ್ಲಸ್ 6,000 ಎಷ್ಟು, 36,000. ನೆಕ್ಸ್ಟ್ 50,000 ಪ್ಲಸ್ 70,000, 50,000 ಪ್ಲಸ್ 20,000 70,000 ಆಗುತ್ತೆ. 30,000 ಪ್ಲಸ್ 10,000 40,000. 10,000 ಪ್ಲಸ್ 10,000 20,000. ಇದನ್ನು ನೀವು ಇಲ್ಲಿ ಬೇಕಾದರೆ ಹೆಸರು ಬರೆದು ಇಲ್ಲಿ ಮೇಲೆ ಯಾವ್ಯಾವ ರೈಸ್ ವೆರೈಟಿ ಅಂತ ಬರಿಬೋದು. ಇದು ಅವ್ರದ್ದು ಟೋಟಲ್ ಏನಾಗುತ್ತೆ, ಫಸ್ಟ್ ಮಂತ್ ಮತ್ತು ಸೆಕೆಂಡ್ ಮಂತ್ ಸೇರಿ ಅವ್ರದ್ದು ಎರಡು ಮ್ಯಾಟ್ರಿಕ್ಸ್ ಎಷ್ಟು ಸೇಲ್ ಆಗಿದೆ ಅಂತ. ಈಗ ನೆಕ್ಸ್ಟ್ ಎ ಮೈನಸ್ ಬಿ, ಅಂದರೆ ಅವ್ರು ಸೆಪ್ಟೆಂಬರ್ಗಿಂತ ಅಕ್ಟೋಬರಲ್ಲಿ ಎಷ್ಟು ಎಕ್ಸ್ಟ್ರಾ ದುಡ್ದಿದ್ದಾರೆ ಅಂತ ಕೇಳಬೇಕು. ಅದು ಎ ಮೈನಸ್ ಬಿ. ಅಂದರೆ 10,000 ಮೈನಸ್ 5,000 ಎಷ್ಟು, 5,000. 20,000 ಮೈನಸ್ 10,000 10,000. 30,000 ಮೈನಸ್ 6,000 ಎಷ್ಟು, 24,000. 50,000 ಮೈನಸ್ 20,000 ಅಂದರೆ 30,000. 30,000 ಮೈನಸ್ 10,000 ಅಂದರೆ 20,000. 10,000 ಮೈನಸ್ 10,000 ಅಂದರೆ 0. ಗೊತ್ತಾಯ್ತಾ? ಇದನ್ನು ಬೇಕಾದರೂ ನೀವು ಇಲ್ಲಿ ಮೇಲೆ ವೆರೈಟೀಸ್ ಆಫ್ ರೈಸು ಅವ್ರದ್ದು ಹೆಸರೆಲ್ಲ ಹಾಕಿ ಬರಿಬೋದು. ಈಗ ಲಾಸ್ಟ್ ಕ್ವಶನ್ ಏನಿದೆ ಅಂತ ಮತ್ತೊಂದ್ಸತಿ ನೋಡೋಣ. ಇಫ್ ಬೋತ್ ಫಾರ್ಮರ್ಸ್ ರಿಸೀವ್ 2% ಆಫ್ ಪ್ರಾಫಿಟ್ ಆನ್ ಗ್ರೋಸ್ ಸೇಲ್ಸ್, ಕಂಪ್ಯೂಟ್ ದ ಪ್ರಾಫಿಟ್ ಫಾರ್ ಈಚ್ ಫಾರ್ಮರ್ ಆ್ಯಂಡ್ ಫಾರ್ ಈಚ್ ವೆರೈಟಿ ಸೋಲ್ಡ್ ಇನ್ ಅಕ್ಟೋಬರ್. ಅಂದರೆ ಅವ್ರು ಏನು ಕೇಳಿದ್ದಾರೆ ಅಂದರೆ 2% ಆಫ್ ಬಿ ಅಂದರೆ ಸೇಲ್ಸ್ ಇನ್ ಅಕ್ಟೋಬರ್. ಅಂದರೆ ಅವರಿಗೆ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂದರೆ ಇದಿಷ್ಟನ್ನು ಸೇಲ್ ಮಾಡಿದ್ರೆ ಇದು ಪ್ರಾಫಿಟ್ ಅಲ್ಲ, ಅವ್ರಿಗೆ ಖರ್ಚು ಅದೆಲ್ಲ ಸೇರಿನೇ ಇದೆ. ಆದರೆ ಈಗ ಪ್ರಾಫಿಟ್ ಅಷ್ಟೇ ಬೇಕು, ಖರ್ಚೆಲ್ಲ ತೆಗೆದು ಅವ್ರಿಗೆ ಎಷ್ಟು ಪ್ರಾಫಿಟ್ ಸಿಕ್ಕಿದೆ ಅಂತ ಕಂಡುಹಿಡ್ಬೇಕು. 2% ಆಫ್ ಬಿ ಅಂದರೆ 2/100 ಇಂಟು ಬಿ. ಗೊತ್ತಾಯ್ತಾ? ಈಗ 2/100 ಇಂಟು ಬಿ ಏನಿದೆ, ಅಂದರೆ 5,000, 20,000, 10,000, 10,000, 6,000, 10,000. ಇಲ್ಲಿ ನೀವು ಡೆಸಿಮಲಲ್ಲೂ ಮಾಡ್ಬೋದು, 0.02. ಅದು ಮಲ್ಟಿಪ್ಲೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದು ನೀವು ಫ್ರ್ಯಾಕ್ಷನಲ್ಲಿ ಇಟ್ಟರೆ ತುಂಬ ಈಸಿ ಮಾಡಿ ಇದನ್ನು ಕ್ಯಾನ್ಸಲೇಷನ್ ಮಾಡ್ಬೋದು. ಯಾವ ರೀತಿ ಅಂತ ನೋಡಿ. ಈಗ ಫಸ್ಟ್ 5,000 ಇಂಟು 2/100 ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 10,000 ಇಂಟು 2/100, 6,000 ಇಂಟು 2/100, 20,000 ಇಂಟು 2/100, 10,000 ಇಂಟು 2/100, 10,000 ಇಂಟು 2/100. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ 2 zeros ಇದೆ, ಇಲ್ಲಿ 2 zeros ಇದೆ, ಕ್ಯಾನ್ಸಲ್ ಆಗುತ್ತೆ. 50 ಇಂಟು 2 100, ಇಲ್ಲಿ 2 zeros ಕ್ಯಾನ್ಸಲ್ ಆಗುತ್ತೆ. ಏನಿದೆ 100, 100 ಇಂಟು 2 200, ಇಲ್ಲಿ 2 zeros ಕ್ಯಾನ್ಸಲ್. 60 ಉಳಿತು, 60 ಇಂಟು 2 120, ಇಲ್ಲಿ 2 zeros ಕ್ಯಾನ್ಸಲ್. 200 ಇಂಟು 2 400, 0 0 0 0 ಕ್ಯಾನ್ಸಲ್. 100 ಇಂಟು 2 ಎಷ್ಟು, 200, 0 0 ಕ್ಯಾನ್ಸಲ್.
ಇಲ್ಲೂ 100 ಇಂಟು 2 200. ಗೊತ್ತಾಯ್ತಾ? ಇದು ಅವ್ರು ಮಾಡಿರೋ ಪ್ರಾಫಿಟ್. ಇಲ್ಲೂ ಬೇಕಾದ್ರೆ ನೀವು ವೆರೈಟೀಸು ಅವ್ರದ್ದು ಹೆಸರೆಲ್ಲ ಬರೆದು ಚೆಂದ ಮಾಡಿ ಬರಿಬೋದು. ಗೊತ್ತಾಯ್ತಾ? ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸಿಕ್ಕಿರೋ ಪ್ರಾಫಿಟ್ ಇದು. ಗೊತ್ತಾಯ್ತಲ್ವಾ? ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡೋದು ಹೇಗಂತ ನೋಡೋಣ. ಮತ್ತು ಕೆಲವು ಎಕ್ಸಾಂಪಲ್ಸ್ ಇದೆ, ಅದನ್ನು ನೋಡೋಣ. ನೆನಪಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಮ್ಯಾಥ್ಸ್ ತುಂಬ ಈಸಿ. ಧನ್ಯವಾದ ದೇವರು.